ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಪಾನಿಪುರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ತುಂಬ ಇಷ್ಟಪಡುವಂತಹ ಒಂದು ಸ್ನ್ಯಾಕ್ ಐಟಮ್ ಅಂದರೆ ಪಾನಿಪುರಿ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಇವತ್ತು ನಾನು ಮನೆಯಲ್ಲಿಯೇ ಸುಲಭವಾಗಿ ಪಾನಿಪುರಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲು ಪೂರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಪೂರಿಗೆ ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ನಷ್ಟು ಬಾಂಬೆ ರವಾವನ್ನು ಹಾಕ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಚಿಮುಕಿಸಿ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ಮೆತ್ತಗಿನ ಹಿಟ್ಟನ್ನು ಮಾಡ್ಕೋಬೇಡಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಪೂರಿ ಗರ್ಗರಿಯಾಗಿ ಬರಬೇಕು. ನೀರಿನ ಅಂಶ ಜಾಸ್ತಿ ಇದ್ದರೆ ಗರ್ಗರಿಯಾಗಿ ಬರೋದಿಲ್ಲ, ಸಾಫ್ಟ್ ಆಗಿಬಿಡುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪವೇ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ರವೆ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ಬೋದು, ಆದರೆ ಒಂದೇ ಸಲಕ್ಕೆ ನೀವು ನೀರನ್ನು ಹಾಕ್ಕೋಬೇಡಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಯಾಕೆಂದರೆ ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ನೀರನ್ನು ಹೀರಿಕೊಂಡು ಹಿಟ್ಟು ಚೆನ್ನಾಗಿ ಬರಬೇಕು ಅಂತಂದರೆ ಒಂದು 15 ನಿಮಿಷಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ನಂತರ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಿ, ಅಥವಾ ದೊಡ್ಡ ಚಪಾತಿ ಹಾಗೆ ಮಾಡಿ ಅದನ್ನು ಪಾನಿಪುರಿ ಆಕಾರಕ್ಕೆ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಲಟ್ಟಿಸಿ ರೌಂಡ್ ಶೇಪಲ್ಲಿ ಯಾವುದಾದ್ರೂ ಮುಚ್ಚಳ ಇದ್ದರೆ ಅಥವಾ ಮೌಲ್ಡ್ ಇದ್ದರೆ ನೀವು ಅದರಲ್ಲಿ ಕಟ್ ಮಾಡ್ಕೋಬೋದು. ಕೆಲವರು ಇಲ್ಲಿ ರವೆ ಒಂದನ್ನೇ ಬಳಸಿ ಕೂಡ ಪೂರಿಯನ್ನು ಮಾಡ್ತಾರೆ, ಹಾಗೂ ಕೂಡ ಮಾಡ್ಕೋಬೋದು. ಅಥವಾ ರವೆ ಹಾಕದೇ ಬರೀ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕೂಡ ಕೆಲವರು ಮಾಡ್ತಾರೆ, ಅಥವಾ ಮೈದಾ ಹಿಟ್ಟನ್ನು ಉಪಯೋಗಿಸಿ ಮಾಡ್ತಾರೆ. ರವೆ ಮತ್ತು ಗೋಧಿ ಹಿಟ್ಟು ಅಥವಾ ರವೆ ಮತ್ತು ಮೈದಾ ಹಿಟ್ಟನ್ನು ಬೆರೆಸಿ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಬರುತ್ತೆ. ನಿಮಗೆ ಹೊರಗಡೆ ಎಲ್ಲ ಸಿಗುತ್ತಲ್ಲ, ಅದೇ ರೀತಿಯಲ್ಲಿ ನಿಮಗೆ ಪೂರಿ ಸಿಗುತ್ತೆ. ನಾನು ಈ ರೀತಿ ಲಟ್ಟಿಸ್ಕೊಂಡು ರೌಂಡ್ ಶೇಪಲ್ಲಿರೋ ಒಂದು ಬಾಕ್ಸಿನ ಮುಚ್ಚಳಿಂದ ಕ್ಯಾಪಿಂದ ನಾನು ಆಕಾರವನ್ನು ಮಾಡ್ಕೊಂಡಿದ್ದೀನಿ. ನೀವು ಒಂದೇ ಚಪಾತಿ ಥರ ಮಾಡಿಕೊಂಡು ಕಟ್ ಕೂಡ ಮಾಡ್ಕೋಬೋದು. ನಾನು ಈ ರೀತಿಯಲ್ಲಿ ಕಟ್ ಮಾಡಿದ್ದೀನಿ. ನೀವು ಒಂದೇ ಚಪಾತಿ, ಸ್ವಲ್ಪ ದೊಡ್ಡ ಚಪಾತಿಯನ್ನು ಮಾಡಿಕೊಂಡು ಒಂದೇ ಸಲಕ್ಕೆ ನಿಮಗೆ ಒಂದು 5-6 ಪೂರಿಗಳು ಮಾಡುವಷ್ಟು ಆಗುತ್ತೆ. ಆ ರೀತಿಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಇದನ್ನು ನೀವು ಮಧ್ಯಮ ಉರಿಯಲ್ಲಿ ಕರಿಬೇಕು. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರಿಯನ್ನು ಕರಿಬೇಕು. ಯಾಕೆಂದರೆ ಅದು ಗರ್ಗರಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿ ಕೆಂಪಗಾಗುವವರೆಗೂ ಅದನ್ನು ಹುರಿಬೇಕು. ನೋಡಿ, ಈ ರೀತಿ ಪೂರಿಗಳು ರೆಡಿ ಇದೆ. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಆಗಿದೆ. ಈಗ ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಪುದೀನ ಸೊಪ್ಪನ್ನು ನಾವಿಲ್ಲಿ ತೊಗೋಬೇಕು. ಹಾಗೆ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕು. ನೀವು ಎಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ಹಾಗೆ ಹಸಿಮೆಣಸು ಒಂದು 2 ರಿಂದ 3, ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ 2 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಶುಂಠಿಯನ್ನು ಹಾಕ್ಕೋಬೇಕು. ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಮತ್ತು ನಾರ್ಮಲ್ ಉಪ್ಪು ಎರಡನ್ನೂ ನಾನಿಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿಯಲ್ಲಿ ಲಿಂಬೆಹಣ್ಣನ್ನು ಹಿಂಡಿ, 1 ಲಿಂಬೆಹಣ್ಣು ಬೇಕಾಗುತ್ತೆ. ಲಿಂಬೆಹಣ್ಣಿನ ರಸವನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು. ನೀವಿಲ್ಲಿ ನುಣ್ಣಗೆ ರುಬ್ಬದೇ ಇದ್ದರೆ ಗಾಳಿಸ್ಕೋಬೋದು. ಇದನ್ನು ಒಂದು ಪಾತ್ರೆಗೆ ಹಾಕಿ ಇದರ 2 ರಿಂದ 3ರಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋಬೇಕು. ನೀವು ಗಾಳಿಸ್ಕೋಬೇಕು, ಸ್ವಲ್ಪ ನಿಮಗೆ ಬಾಯಿಗೆ ತರ್ತರಿಯಾಗಿ ಸಿಕ್ಕುತ್ತೆ ಅಂತಂದರೆ ಗಾಳಿಸ್ಕೋಬೋದು. ನಾನಿಲ್ಲಿ ನುಣ್ಣಗೆ ರುಬ್ಬಿರೋದ್ರಿಂದ ಗಾಳಿಸಿಲ್ಲ. ಇದಕ್ಕೆ ಉಪ್ಪನ್ನು ಸೇರಿಸ್ಬೇಕು. ನಾನು ರುಬ್ಬುವಾಗಲೂ ಉಪ್ಪನ್ನು ಹಾಕಿದ್ದೀನಿ, ಮತ್ತು ನೀರಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನೀರಿನ ಪ್ರಮಾಣ ಜಾಸ್ತಿ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಬೇಕಾಗುತ್ತೆ. ನಂತರ
ಚಾಟ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ, ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮತ್ತು ಖಾರ ಬೇಕು ಅನಿಸಿದ್ರೆ ನೀವಿಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಸ್ವಲ್ಪ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಸೇರಿಸಬೇಕು. ಎಲ್ಲವನ್ನು ಸೇರಿಸಿ ಮಿಶ್ರ ಮಾಡಿ ಕೊನೆಯಲ್ಲಿ ಬೂಂದಿಯನ್ನು ಹಾಕಿದ್ರೆ ಪಾನಿ ರೆಡಿ ಆಗುತ್ತೆ. ನಂತರ ಈಗ ಪುರಿಗೆ ಫಿಲ್ಲಿಂಗನ್ನು ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಇದಕ್ಕೂ ಕೂಡ ಸ್ವಲ್ಪ ಉಪ್ಪು, ನಾನು ಸ್ವಲ್ಪ ಚಾಟ್ ಮಸಾಲವನ್ನು ಸೇರಿಸಬೇಕು. ಹಾಗೆ ಜೀರಿಗೆ ಪುಡಿಯನ್ನು ಹಾಕ್ಕೋಬೇಕು. ಹಾಗೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ನೀವಿಲ್ಲಿ ಸೇರಿಸಬೇಕು. ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು, ಗಂಟಿಲ್ಲದ ಹಾಗೆ ಮಿಶ್ರ ಮಾಡಬೇಕು. ಇಲ್ಲಿ ನೀವು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ಹಾಗೆ ಹಸಿ ಬಟಾಣಿ ಅಥವಾ ನೆನೆಸಿ ಬೇಯಿಸಿದ ಚೆನ್ನವನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ಫಿಲ್ಲಿಂಗ್ ಎಲ್ಲ ರೆಡಿ ಇದೆ. ಈಗ ಪೂರಿಯೊಳಗೆ ಫಿಲ್ಲಿಂಗನ್ನು ತುಂಬಿ ಪಾನಿ ಜೊತೆಗೆ ಸರ್ವ್ ಮಾಡಬೇಕು. ರುಚಿಯಾದಂತಹ ಮನೆಯಲ್ಲಿಯೇ ಶುಚಿಯಾಗಿ ಮಾಡಿಕೊಳ್ಳುವಂತಹ ಪಾನಿಪುರಿ ರೆಡಿ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ, ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.